ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಕನ್ನಡ ಪರ ಸಂಘಟನೆಗಳು ತಮಿಳು ನಟನ ವಿರುದ್ಧ ಈಗಾಗಲೇ ರೊಚ್ಚಿಗೆದ್ದಿವೆ, ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ ಅಂತ ಆಗ್ರಹಿಸ್ತಾ ಇವೆ. ಈ ಮಧ್ಯೆ ಥಗ್ ಲೈಫ್ ಸಿನಿಮಾ ಬಿಡುಗಡೆ ವಿರುದ್ಧ ಕೂಡ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಇವತ್ತು ಅಭಿಯಾನವನ್ನ ಕೂಡ ಮಾಡ್ತಾ ಇದ್ದಾರೆ. ಹೋರಾಟಗಳ ರೂಪುರೇಷೆಯ ಬಗ್ಗೆಯೂ ಕೂಡ ಕನ್ನಡ ಪರ ಸಂಘಟನೆಗಳು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಇವರ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಕೂಡದು. ಎಲ್ಲಿವರೆಗೂ? ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಕಿಚ್ಚು. ಕರ್ನಾಟಕದಲ್ಲಿ ಥಗ್ ಲೈಫ್ ಬ್ಯಾನ್ ಆಗುತ್ತಾ? ಕನ್ನಡದ ಬಗ್ಗೆ ಕಮಲ್ ಹಾಸನ್ ನೀಡಿದ ವಿವಾದಾತ್ಮಕ ಹೇಳಿಕೆ ದೇಶಾದ್ಯಂತ ಚರ್ಚೆ ಆಗುತ್ತಿದೆ. ಕರ್ನಾಟಕ ಪರ ಸಂಘಟನೆಗಳು ತಮಿಳು ನಟನ ವಿರುದ್ಧ ರೊಚ್ಚಿಗೆದ್ದಿವೆ. ಥಗ್ ಲೈಫ್ ಸಿನಿಮಾ ಬಿಡುಗಡೆ ವಿರುದ್ಧ ಸಿಡಿದೆದ್ದಿವೆ. ಇಂದು ಮುಂದಿನ ಹೋರಾಟಗಳ ರೂಪರೇಷೆ ಬಗ್ಗೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸಭೆ ನಡೆಸಲಿದ್ದಾರೆ. ಸಿನಿಮಾ ರಿಲೀಸ್ ಬಗ್ಗೆ ನಾಳೆ ಸಭೆ ಮಾಡ್ತಾರೆ ಸರ್? ಏನಾದ್ರು ತಾವು ಕಾರ್ಯಕರ್ತರ ಜೊತೆ ಸಭೆ ಮಾಡ್ತೀವಿ. ಓಕೆ, ನಮ್ಮ ಮಾಹಿತಿ ಇರೋ ಪ್ರಕಾರ ರಿಲೀಸ್ ಮಾಡಲ್ಲ ಅಂತ ಓಕೆ. ಆಮೇಲೆ ಈಗ ತಮಿಳು ಸಿನಿಮಾ ನಟ ನಟಿಯರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಹಾ ಸರ್, ಅವ್ರು ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾವು ಓಡ್ಲಿಕ್ಕೆ ಬಿಡಲ್ಲ. ತಮಿಳು ಸಿನಿಮಾ ಇಡೀ ರಾಜ್ಯದಲ್ಲಿ ಓ ಹೌದಾ ಸರ್? ಎಲ್ಲರ ಸಿನಿಮಾವು ಬಂದ್ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಏನಾದ್ರೂ ಅವ್ನ್ ಹೇಳಿದ್ ಸರಿ ಅಂತ ಸಮರ್ಥನೆ ಮಾಡ್ಕೊಂಡ್ರೆ ಯಾವುದೇ ತಮಿಳು ನಟರು ಓಕೆ ಅವರ ಯಾವ ಸಿನಿಮಾಗಳು ನಾಳೆ ಇಲ್ಲಿ ರಿಲೀಸ್ ಆಗಕ್ ಬಿಡಲ್ಲ. ನಟ ಕಮಲ್ ಹಾಸನ್ ಸಿನಿಮಾ ಸೇರಿ ಉಳಿದ ತಮಿಳು ನಟರ ಚಿತ್ರ ರಿಲೀಸ್ ಮಾಡದಂತೆ ಒತ್ತಡವೇರುವ ಸಾಧ್ಯತೆ ಇದೆ. ಜೂನ್ 5ಕ್ಕೆ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗಲಿದೆ. ಕರ್ನಾಟಕದಲ್ಲಿ ಚಿತ್ರ ರಿಲೀಸ್ ಮಾಡದಂತೆ ಕನ್ನಡ ಪರ ಸಂಘಟನೆಗಳು ಅಭಿಯಾನ ನಡೆಸಲು ಸಿದ್ಧತೆ ನಡೆಸಿವೆ. ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗದಂತೆ ಮಾಲೀಕರಿಗೆ ಮನವಿ ಮಾಡಿದ್ದಾರೆ. ಭಾಷಾ ವಿಚಾರದಲ್ಲಿ ಬೆಂಕಿ ಹಚ್ಚುತ್ತಿರುವ ಕಮಲ್ ಹಾಸನ್. ಇನ್ನು ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ. ಭಾಷೆ ವಿಚಾರದಲ್ಲಿ ಕಮಲ್ ಹಾಸನ್ ಬೆಂಕಿ ಹಚ್ಚುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಅವರು ಹೇಳಿರ್ತಕ್ಕಂತಹ ಹೇಳಿಕೆಯನ್ನ ಖಂಡಿಸ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಪಷ್ಟವಾಗಿ ಖಂಡನೆಯನ್ನು ಮಾಡತಕ್ಕಂಥದ್ದು. ಒಬ್ಬ ಕಲಾವಿದ, ಸಾಹಿತಿ ಮನಸ್ಸನ್ನ ಬೆರೆಸಬೇಕು, ಮನಸ್ಸುಗಳನ್ನ ಅರಳಿಸಬೇಕು, ಕೆರಳಿಸ್ತಕ್ಕಂಥ ಕೆಲಸ ಮಾಡಬಾರದು. ಇವತ್ತು ಇವರು ಮನಸ್ಸುಗಳನ್ನ ಕೆರಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕ್ಷಮೆ ಕೇಳದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕ್ಷಮೆ ಕೇಳದಿದ್ರೆ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕರೆಕ್ಟ್ ಆಗಿದ್ದಾರೆ. ವೀಕ್ಷಕರ ವಿಷಯ ಏನಂತಂದ್ರೆ, ಇದರಲ್ಲಿ ಯಾರೋ ಒಬ್ರು ಹೀಗೆ ಹೇಳ್ಬಿಟ್ರು ಅನ್ನೋದಲ್ಲ. ಕಮಲ್ ಹಾಸನ್ ಅಂತ ನಟ, ಅನ್ ಆಕ್ಟರ್ ಆಫ್ ದಟ್ ಸ್ಟೇಚರ್, ಬೇಕಿತ್ತ ಅವ್ರಿಗೆ ಇಂಥ ಮಾತಾಡೋದು ಬೇಕಿತ್ತ ಅನ್ನೋಂಥ ಪ್ರಶ್ನೆ. ಈ ಭಾಷೆಗಳ ವಿಚಾರದಲ್ಲಿ ಪರ್ಫೆಕ್ಟ್ ಎಕ್ಸಾಂಪಲ್, ನಮ್ಗೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಎಷ್ಟು ಚೆನ್ನಾಗಿ ಅವರು ಭಾಷೆಯನ್ನ ಬದುಕಿದ್ರು. ಅವರು ಭಾಷೆ ಬಗ್ಗೆ ಮಾತಾಡ್ಲಿಲ್ಲ. ಅವರು ನಾನು ಕನ್ನಡನ ಪ್ರೀತಿಸ್ತೀನಿ ಅದು ಇದು ಹೇಳಲಿಲ್ಲ. ಹಿ ಜಸ್ಟ್ ಲಿವ್ಡ್ ಇಟ್. ಬದುಕಿದ್ರು ಅವರು. ಕನ್ನಡನ ಅತ್ಯಂತ ಅದ್ಭುತವಾಗಿ ಬದುಕಿದ್ರು. ಹಾಗಂತ ಬೇರೆ ಭಾಷೆಗೆ ಅವಮಾನ ಮಾಡಲಿಲ್ಲ. ಈ ಭಾಷೆ ಮೇಲು, ಆ ಭಾಷೆ ಕೀಳು, ಇಂಥದ್ದು ಯಾವುದನ್ನು ಮಾಡಲಿಲ್ಲ ಅವರು. ತಮಿಳು ನಟರ ಜೊತೆಗೂ ಚೆನ್ನಾಗಿದ್ರು, ತೆಲುಗು ಅಕ್ಕಿನೇನಿ ಅವ್ರ ಜೊತೆಗೂ ಚೆನ್ನಾಗಿದ್ರು, ಎಲ್ಲರ ಜೊತೆ ಚೆನ್ನಾಗಿದ್ರು. ಆದ್ರೆ ಯಾರನ್ನು ಅವಮಾನ ಮಾಡಲಿಲ್ಲ. ಲೆಟ್ಸ್ ಗೋ ಟು ಧ್ರುವ. ಕನ್ನಡ ಸಂಘಟನೆಗಳು ಏನು ತಯಾರಿ ಮಾಡ್ಕೊಳ್ತಾ ಇದ್ದಾವೆ, ಯಾವ ರೀತಿಯ ಪ್ರತಿಭಟನೆಯನ್ನ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾವೆ? ಜೊತೆಗೆ ಧ್ರುವ, ನನಗನ್ಸುತ್ತೆ ಕನ್ನಡದ ಇತಿಹಾಸದ ಬಗ್ಗೆ, ಕನ್ನಡ ಭಾಷೆಯ ಅದರ ಎಷ್ಟು ಅದು
ಪ್ರಾಚೀನವಾದಂತಹ ಒಂದು ಭಾಷೆ ಅನ್ನೋದ್ರ ಕುರಿತಾಗಿ ಮತ್ತು ಎಷ್ಟು ಮಹತ್ವದ ಭಾಷೆ ಅನ್ನೋದ್ರ ಕುರಿತಾಗಿ ನಮ್ಮ ಸಿನಿಮಾ ರಂಗದವರಿಗೆ ಒಂದು ಪಾಠದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಕನ್ನಡ ಸಂಘಟನೆಗಳು ಇನ್ನಷ್ಟು ಚೆನ್ನಾಗಿ ಅವರಿಗೆ ಬುದ್ಧಿ ಕಲಿಸಬೇಕಾದ ಅಗತ್ಯ ಇದೆ ಅಂತ ಅನ್ಸುತ್ತೆ. ಒಬ್ಬೇ ಒಬ್ಬ ನಟ ಕೂಡ ಕನ್ನಡದ ಕುರಿತಾಗಿ, ಕನ್ನಡದ ಅಸ್ಮಿತೆಯ ಕುರಿತಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಬದಲಾಗಿ ಕಮಲ್ ಹಾಸನ್ ಅವರು ಹೇಳಿದ್ದು ತಪ್ಪು ಅಂತ ಸ್ಪಷ್ಟವಾಗಿ ಕೆಲವು ಮಂದಿ ಮಾತ್ರ ಹೇಳಿದ್ದಾರೆ. ಧ್ರುವ, ಏನ್ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ಇದು ಕನ್ನಡದ ನಟರ ಧೋರಣೆಗಳು, ಕನ್ನಡದ ಕಲಾವಿದರ ಧೋರಣೆಗಳು ನಿಜಕ್ಕೂ ಕೂಡ ಬೇಸರವನ್ನ ತರಿಸ್ತಾ ಇದೆ. ಕನ್ನಡದ ನೆಲದಲ್ಲಿದ್ದು ಕನ್ನಡದ ಮಹತ್ವವನ್ನ ತಿಳ್ಕೊಳ್ಳದೆ ಕಮಲ್ ಹಾಸನ್ ಬೆನ್ನಿಗೆ ಕೆಲವೊಂದಿಷ್ಟು ಜನ ನಿಂತ್ಕೊಂಡಿರೋದು, ಕೆಲವೊಂದಷ್ಟು ಜನ ಏನೋ ತಟಸ್ಥವಾಗಿದ್ದಾರೆ, ಯಾವುದೇ ಹೇಳಿಕೆಗಳನ್ನ ದಾಖಲಿಸ್ತಾ ಇಲ್ಲ. ಅಂದ್ರೆ ಅವ್ರಿಗೇನಾದ್ರೂ ಭಯ ಇದೆಯಾ ಅನ್ನುವಂಥದ್ದು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಕನ್ನಡ ಪರ ಸಂಘಟನೆಗಳು ಮಾತ್ರ ಈ ಕನ್ನಡದ ಹೋರಾಟಕ್ಕೆ ಮುಂದೆ ಬಂದಿದ್ದಾವೆ. ಈಗಾಗಲೇ ವಾಣಿಜ್ಯ ಮಂಡಳಿ ಒಂದು ಸಭೆಯನ್ನ ಮಾಡಿ ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿದೆ. ಆದ್ರೆ ಯಾವ ನಟರು ಕೂಡ ಈ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಮಾತ್ರ, ಬೆರಳೆಣಿಕೆಯ ನಟರು ಮಾತ್ರ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ವಿವಿಧ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮತ್ತೊಂದು ಭಾಗವಾಗಿ 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ, ಕಮಲ್ ಹಾಸನ್ ನಟನೆಯ ಸಿನಿಮಾ ಏನಿದೆ ಅದನ್ನ ಬೆಂಗಳೂರಿನಲ್ಲಿರ್ಬೋದು, ರಾಜ್ಯಾದ್ಯಂತ ಎಲ್ಲೂ ರಿಲೀಸ್ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರದು. ಒಂದ್ ವೇಳೆ ರಿಲೀಸ್ ಆದ್ರೆ ಥಿಯೇಟರ್ಗಳ ಹೊತ್ತಿ ಉರಿತಾವೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಕನ್ನಡ ಪರ ಸಂಘಟನೆ ಇರಬಹುದು, ಹಾಗೆ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಇವತ್ತು ಮುಖ್ಯವಾಗಿ ಈ ಥಿಯೇಟರ್ಗಳಿಗೆ ಹೋಗಿ ಅವರಿಗೆ ಮನವಿಯನ್ನ ಕೂಡ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರವನ್ನ ರಿಲೀಸ್ ಮಾಡಬೇಡಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಅಲ್ಲದೆ ಮೊನ್ನೆ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ವಿಕ್ಟರಿ ಥಿಯೇಟರ್ ಏನಿದೆ, ನಾವು ಶೀಘ್ರದಲ್ಲೇ ಕಮಲ್ ಹಾಸನ್ ಚಿತ್ರವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಇದರ ನಡುವೆ ಕರವೇ ಪ್ರವೀಣ್ ಶೆಟ್ಟಿ ಬಣ ನಿನ್ನೆ ಗೆರವನ್ನ ಹಾಕಿ ಅವರಿಗೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಒಂದ್ ವೇಳೆ ಯಾವ್ದಾದ್ರೂ ಥಿಯೇಟರ್ಗಳು ಮೂವಿಯನ್ನ ರಿಲೀಸ್ ಮಾಡಿದ್ರೆ ಅವರ ವಿರುದ್ಧ ಉಗ್ರವಾಗಿ ಹೋರಾಟವನ್ನ ಮಾಡ್ತೀವಿ, ಥಿಯೇಟರ್ಗೆ ಹೆಚ್ಚು ಕಡಿಮೆ ಆದ್ರೆ ನಾವು ಹೊಣೆಯಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ 5ನೇ ತಾರೀಕು ಕರ್ನಾಟಕ ಬಂದ್ಗೆ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಮುಖ್ಯವಾಗಿ 5ನೇ ತಾರೀಕು ಕಮಲ್ ಹಾಸನ್ ನಟನೆಯ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಚಿತ್ರ ರಿಲೀಸ್ ಅನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಕಮಲ್ ಹಾಸನ್ ವಿರುದ್ಧ ಕ್ರಮ ಆಗಬೇಕು, ಆತ ಸ್ವಾರಿಯನ್ನ ಕೇಳಬೇಕು, ಅಲ್ಲಿವರೆಗೂ ಬಿಡಲ್ಲ ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಗಳ ಪಟ್ಟು. ಹೀಗಾಗಿ ರಾಜ್ಯಾದ್ಯಂತ ಬಂದ್ ಅನ್ನ ಮಾಡುವಂತ ಕೆಲಸವನ್ನ. ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಕನ್ನಡ ಪರ ಸಂಘಟನೆಗಳು ತಮಿಳು ನಟನ ವಿರುದ್ಧ ಈಗಾಗಲೇ ರೊಚ್ಚಿಗೆದ್ದಿವೆ, ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ ಅಂತ ಆಗ್ರಹಿಸ್ತಾ ಇವೆ. ಈ ಮಧ್ಯೆ ಥಗ್ ಲೈಫ್ ಸಿನಿಮಾ ಬಿಡುಗಡೆ ವಿರುದ್ಧ ಕೂಡ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಇವತ್ತು ಅಭಿಯಾನವನ್ನ ಕೂಡ ಮಾಡ್ತಾ ಇದ್ದಾರೆ. ಹೋರಾಟಗಳ ರೂಪುರೇಷೆಯ ಬಗ್ಗೆಯೂ ಕೂಡ ಕನ್ನಡ ಪರ ಸಂಘಟನೆಗಳು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಇವರ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಕೂಡದು. ಎಲ್ಲಿವರೆಗೂ? ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಕಿಚ್ಚು. ಕರ್ನಾಟಕದಲ್ಲಿ ಥಗ್ ಲೈಫ್ ಬ್ಯಾನ್ ಆಗುತ್ತಾ? ಕನ್ನಡದ ಬಗ್ಗೆ ಕಮಲ್ ಹಾಸನ್ ನೀಡಿದ ವಿವಾದಾತ್ಮಕ ಹೇಳಿಕೆ ದೇಶಾದ್ಯಂತ ಚರ್ಚೆ ಆಗುತ್ತಿದೆ. ಕರ್ನಾಟಕ ಪರ ಸಂಘಟನೆಗಳು ತಮಿಳು ನಟನ ವಿರುದ್ಧ ರೊಚ್ಚಿಗೆದ್ದಿವೆ. ಥಗ್ ಲೈಫ್ ಸಿನಿಮಾ ಬಿಡುಗಡೆ ವಿರುದ್ಧ ಸಿಡಿದೆದ್ದಿವೆ. ಇಂದು ಮುಂದಿನ ಹೋರಾಟಗಳ ರೂಪರೇಷೆ ಬಗ್ಗೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸಭೆ ನಡೆಸಲಿದ್ದಾರೆ. ಸಿನಿಮಾ ರಿಲೀಸ್ ಬಗ್ಗೆ ನಾಳೆ ಸಭೆ ಮಾಡ್ತಾರೆ ಸರ್? ಏನಾದ್ರು ತಾವು ಕಾರ್ಯಕರ್ತರ ಜೊತೆ ಸಭೆ ಮಾಡ್ತೀವಿ. ಓಕೆ, ಮಾಹಿತಿ ಇರೋ ಪ್ರಕಾರ ರಿಲೀಸ್ ಮಾಡಲ್ಲ ಅಂತ ಗೊತ್ತಾಯ್ತು. ಓಕೆ. ಆಮೇಲೆ ಈಗ ತಮಿಳು ಸಿನಿಮಾ ನಟ ನಟಿಯರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಹಾ ಸರ್, ಅವ್ರು ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾವು ಓಡ್ಲಿಕ್ಕೆ ಬಿಡಲ್ಲ. ತಮಿಳು ಸಿನಿಮಾ ಇಡೀ ರಾಜ್ಯದಲ್ಲಿ ಓ ಹೌದಾ ಸರ್? ಎಲ್ಲರ ಸಿನಿಮಾವು ಬಂದ್ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಏನಾದ್ರೂ ಅವ್ನ್ ಹೇಳಿದ್ ಸರಿ ಅಂತ ಸಮರ್ಥನೆ ಮಾಡ್ಕೊಂಡ್ರೆ ಯಾವುದೇ ತಮಿಳು ನಟರು ಓಕೆ
ಅವರ ಯಾವ ಸಿನಿಮಾಗಳು ನಾಳೆ ಇಲ್ಲಿ ರಿಲೀಸ್ ಆಗಕ್ ಬಿಡಲ್ಲ. ನಟ ಕಮಲ್ ಹಾಸನ್ ಸಿನಿಮಾ ಸೇರಿ ಉಳಿದ ತಮಿಳು ನಟರ ಚಿತ್ರ ರಿಲೀಸ್ ಮಾಡದಂತೆ ಒತ್ತಡವೇರುವ ಸಾಧ್ಯತೆ ಇದೆ. ಜೂನ್ 5ಕ್ಕೆ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗಲಿದೆ. ಕರ್ನಾಟಕದಲ್ಲಿ ಚಿತ್ರ ರಿಲೀಸ್ ಮಾಡದಂತೆ ಕನ್ನಡ ಪರ ಸಂಘಟನೆಗಳು ಅಭಿಯಾನ ನಡೆಸಲು ಸಿದ್ಧತೆ ನಡೆಸಿವೆ. ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗದಂತೆ ಮಾಲೀಕರಿಗೆ ಮನವಿ ಮಾಡಿದ್ದಾರೆ. ಭಾಷಾ ವಿಚಾರದಲ್ಲಿ ಬೆಂಕಿ ಹಚ್ಚುತ್ತಿರುವ ಕಮಲ್ ಹಾಸನ್. ಇನ್ನು ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ. ಭಾಷೆ ವಿಚಾರದಲ್ಲಿ ಕಮಲ್ ಹಾಸನ್ ಬೆಂಕಿ ಹಚ್ಚುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಅವರು ಹೇಳಿರ್ತಕ್ಕಂತಹ ಹೇಳಿಕೆಯನ್ನ ಖಂಡಿಸ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಪಷ್ಟವಾಗಿ ಖಂಡನೆಯನ್ನು ಮಾಡತಕ್ಕಂಥದ್ದು. ಒಬ್ಬ ಕಲಾವಿದ, ಸಾಹಿತಿ ಮನಸ್ಸನ್ನ ಬೆರೆಸಬೇಕು, ಮನಸ್ಸುಗಳನ್ನ ಅರಳಿಸಬೇಕು, ಕೆರಳಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇವತ್ತು ಇವರು ಮನಸ್ಸುಗಳನ್ನ ಕೆರಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ.